ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಿನ್ನೆ ಹಾಗೆ ಇವತ್ತು ಬೆಂಗಳೂರು ರಣ ಮಳೆಗೆ ನಲುಗಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳ ಕಾಳಜಿ, ಜನಪರವಾದ ಚಿಂತನೆ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಲಿಟ್ಮಸ್ ಟೆಸ್ಟ್ಗೆ ಒಳಗಾಗುವಂತಹ ಸಮಯ. ನಿಜವಾಗ್ಲೂ ರಾಜಕಾರಣಿಗಳಿಗೆ ಓಟ್ ಕೇಳೋಕೆ ಬಂದ ಸಂದರ್ಭದಲ್ಲಿ ಇರುವಷ್ಟೇ ಜನರ ಪರವಾದ ಕಾಳಜಿ ಇದೆಯಾ ಇಲ್ವಾ ಅನ್ನೋದು ಇಂಥ ಸಂದಿಗ್ಧ ಪರಿಸ್ಥಿತಿಲೇ ಅಲ್ವಾ ಬಯಲಿಗೆ ಬರೋದು. ರಾಜ್ಯ ರಾಜಧಾನಿ ಬೆಂಗಳೂರು ರಣ ಮಳೆಗೆ ನಲುಗ್ ಹೋಗಿದೆ. ಸಿಲಿಕಾನ್ ಸಿಟಿ ಜನರ ಬದುಕು ನೀರು ಪಾಲಾಗಿದೆ. ಗ್ರೇಟರ್ ಬೆಂಗಳೂರು ಮಾಡ್ತೀವಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದವರು ಇವತ್ತು ಬೆಂಗಳೂರಿನ ಈ ಪರಿಸ್ಥಿತಿಯನ್ನ ನೋಡ್ಲಿಕ್ಕೆ ಪುರ್ಸೊತ್ತೇ ಇಲ್ಲದಷ್ಟು ಬ್ಯುಸಿ. ಬೆಳಗ್ಗೆ ಎಲ್ಲ ಹೊಸಪೇಟೆಯಲ್ಲಿ ನಡೀತಾ ಇದ್ದ ಸಮಾವೇಶದಲ್ಲಿ ಬ್ಯುಸಿ ಆಗಿದ್ರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಇಲ್ಲಿ ಜನ ಮನೆಯಿಂದ ಆಚೆ ಕಾಲಿಡ್ಲಿಕ್ಕೂ ಆಗದೆ ಪರದಾಡ್ತಾ ಇದ್ರೆ ಹೊಸಪೇಟೆಯಲ್ಲಿ 2 ವೀಲರ್ನಲ್ಲಿ ರ್ಯಾಲಿ ಮಾಡ್ತಾ ಇದ್ರು DK ಶಿವಕುಮಾರ್ ಸಾಹೇಬ್. ಅಂತೂ ಇಂತೂ ಮಾಧ್ಯಮಗಳಲ್ಲಿ ನಿರಂತರವಾಗಿ ವರದಿ ಪ್ರಸಾರ ಮಾಡಿ ಬೆಂಗಳೂರಿಗರ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ ಮನದಟ್ಟು ಮಾಡಿಕೊಡೋ ಪ್ರಯತ್ನ ಮಾಡಲಾಯಿತು. ಬೆಂಗಳೂರಿಗೆ ಬಂದರು, ಆದರೆ ಬೆಂಗಳೂರಿಗೆ ಬಂದವರು ಆ್ಯಕ್ಚುಲಿ ಎಲ್ಲಿ ಕಷ್ಟ ಅನುಭವಿಸ್ತಿದ್ದಾರೆ ಜನ ಅಲ್ಲಿಗೆ ಹೋಗೋ ಬದಲು, ಎಲ್ಲಿ ಜನರು ಬದುಕು ಬೀದಿಗೆ ಬಂದಿದೆ ಅಲ್ಲಿಗೆ ಹೋಗೋ ಬದಲು ಹೋಗಿದ್ದು ನೇರವಾಗಿ ಕಂಟ್ರೋಲ್ ರೂಮ್ಗೆ. ಈ ಮಳೆ ನೀರಿನಿಂದ ತಾಪತ್ರಯ ಅನುಭವಿಸ್ತಾ ಇರುವ ಏರಿಯಾಗಳನ್ನು ಮಾನಿಟರ್ ಮಾಡುವ ಕಂಟ್ರೋಲ್ ರೂಮಿಗೆ ಹೋದ್ರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅಲ್ಲಿಗೆ ನಮ್ಮ ಜವಾಬ್ದಾರಿ ಮುಗಿತು ಅನ್ನೋ ರೀತಿಯಲ್ಲಿ ವರ್ತಿಸೋದು. ಇಷ್ಟೇನಾ ಹಾಗಾದ್ರೆ ಬೆಂಗಳೂರಿಗರ ಬಗ್ಗೆ ಕಾಳಜಿ? ಇಷ್ಟೇನಾ ಹಾಗಾದ್ರೆ ಬೆಂಗಳೂರಿನ ದುಸ್ಥಿತಿ ಬಗ್ಗೆ ಇರುವಂತಹ ಕಾಳಜಿ? 8 ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಈ 8ರಲ್ಲಿ ಕೇವಲ ಒಂದೇ ಒಂದು ದೃಶ್ಯ ಕೂಡ ಮುಖ್ಯಮಂತ್ರಿಗಳಿಗಾಗ್ಲಿ ಅಥವಾ ಉಪಮುಖ್ಯಮಂತ್ರಿಗಳಿಗಾಗ್ಲಿ ನೋಡ್ಲಿಕ್ಕೆ ಸಿಕ್ಕೇ ಇಲ್ವಾ? ಅಷ್ಟೊಂದು ಬ್ಯುಸಿಯಾಗಿ ಹೋಗ್ಬಿಟ್ರ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅನ್ನೋ ಅನುಮಾನ. ಸಿಟಿ ರೌಂಡ್ಸ್ ಹಾಕ್ತಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಂತ. ಈಗ ಮುಖ್ಯಮಂತ್ರಿನೋ ಉಪಮುಖ್ಯಮಂತ್ರಿನೋ ಸ್ಥಳಕ್ಕೆ ಹೋದ್ರೆ ಇರೋ ನೀರೆಲ್ಲ ಹಿಂಗ್ ಹೋಗೋದು ಇಲ್ಲ, ಜನರ ಬದುಕು ಸರಿ ಹೋಗೋದು ಇಲ್ಲ. ಆದ್ರೆ ಅಧಿಕಾರಿಗಳು ಯಾರು ಆನ್ ಗ್ರೌಂಡ್ ಕೆಲಸ ಮಾಡಬೇಕಲ್ಲ ಅವರು ಡಬಲ್ ಸ್ಪೀಡ್ನಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನೇ ಬರ್ತಾರೆ, ಹೀಗಾಗಿ ಪರಿಸ್ಥಿತಿಯನ್ನು ಆದಷ್ಟು ಬೇಗ ಸುಧಾರಿಸಬೇಕು ಅನ್ನೋ ಅಲರ್ಟ್ನೆಸ್ ಅಲ್ಲಿನ ಸಿಬ್ಬಂದಿ ಹಾಗೆ ಅಧಿಕಾರಿಗಳಿಗೆ ಬರುತ್ತೆ. ಹಾಗಾಗಿ ಜನ ಇಂಥ ಪರಿಸ್ಥಿತಿಯಲ್ಲಿ ಜನಪ್ರತಿನಿಧಿಗಳು ಆ ಜಾಗಕ್ಕೆ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡೋದಾದ್ರೆ ಪುರ್ಸೋತಿರ್ಬೇಕಲ್ಲ. ಜನ ಬೀದಿಗೆ ಬಂದಿದ್ದಾರೆ, ಇವತ್ತು ಬೀದಿ ಪಾಲಾಗಿದ್ದಾರೆ ಮಳೆಯ ಅವಾಂತರದಿಂದ. ಆದರೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ಕೂತಿದ್ದು ಕಂಟ್ರೋಲ್ ರೂಮ್ನಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಒಂದಷ್ಟು ಅಪ್ಡೇಟನ್ನು ಪಡ್ಕೊಂಡ್ರು, ಆ ಮಾನಿಟರಲ್ಲಿ ಕಾಣ್ತಾ ಇದ್ದ ದೃಶ್ಯಗಳನ್ನು ಗಮನಿಸಿದ್ರು. ಹಿಂಗೆ ಮಾಡಿ ಹಂಗೆ ಮಾಡಿ ಮುಗ್ದು ಹೋಯ್ತು ಜವಾಬ್ದಾರಿ. ಮಹಾ ಮಳೆಯಲ್ಲೂ ಕೂಡ ಇದು ಒಂದು ಉಡಾಫೆ ಆಯ್ತು. ಇದ್ದಿದ್ದ ಸಿಟಿ ರೌಂಡ್ಸ್ ಅನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದು ಒಂದು ಉಡಾಫೆ. ಇದಕ್ಕಿಂತ ಮುಂಚಿನ ಉಡಾಫೆ, ಅದರ ಉದಾಹರಣೆ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಮಹಾ ಮಳೆಯಲ್ಲೂ ಕೂಡ ನಮ್ಮ ನಾಳ್ತಾಯರು ಅಂದ್ರೆ ರಾಜ್ಯದ ರಾಜಕೀಯ ಚುಕ್ಕಾಣಿಯನ್ನ ಹಿಡಿದಿಟ್ಕೊಂಡಿರುವಂತಹ ಪಕ್ಷ ಕಾಂಗ್ರೆಸ್, ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿಟ್ಕೊಂಡಿರುವ ಪಕ್ಷ ಕಾಂಗ್ರೆಸ್, ಅಲ್ಲಿನ ನಾಯಕರುಗಳಿಗೆ ಉಡಾಫೆ. DCM ಮಳೆಯಿಂದಾದ ಹಾನಿ ಸಣ್ಣ ಪ್ರಾಬ್ಲಮ್ ಅಂತ ಹೇಳಿದ್ರೆ BBMP ಕಮಿಷನರ್ಗೆ ಮಳೆ ಸಣ್ಣ ಪುಟ್ಟ ಸಮಸ್ಯೆ ಆಗೋಯ್ತಾ ಅನ್ನೋ ಅನುಮಾನ. ಒಂದೇ ದಿನದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕಾಗಲ್ಲ ಅನ್ನೋದು ಗಡಿಗ ರವಿಕುಮಾರ್ ಅವರ ಉತ್ತರ. ಬ್ರ್ಯಾಂಡ್ ಬೆಂಗಳೂರು ಮಾಡಿ ಅಂತ ಹೇಳಿ ಬೆಂಗಳೂರಿನ ಜನ ಕೇಳಲಿಲ್ಲ. ಬೆಂಗಳೂರಿನ ಜನ ಕೇಳಿದ್ದು ಬೇಸಿಕ್ ಫೆಸಿಲಿಟಿಗಳನ್ನು ನೆಟ್ಟಗೆ ಮೇಂಟೈನ್ ಮಾಡಿ ಅಂತ ಹೇಳಿ. ಇರೋ ರಸ್ತೆ ಗುಂಡಿ ಇಲ್ಲದೆ ಇರೋ ರೀತಿಯಲ್ಲಿ, ಮಳೆ ಬಂದರೆ ನೀರು ಇಂಗೋ ರೀತಿಯಲ್ಲಿ, ಬೀದಿ ದೀಪಗಳು ಸರಿಯಾಗಿ ಕೆಲಸ ಮಾಡಲಿ, ಇಷ್ಟೇ ಕೇಳಿದ್ದು ಬೆಂಗಳೂರಿನ ಜನ. ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನೋ ಕಲ್ಪನೆ ಕಾಂಗ್ರೆಸ್ ಪಕ್ಷದ್ದೇ ನಾಯಕರದ್ದು. ಅದಕ್ಕೆ ಡೆಡ್ಲೈನ್ ಕೂಡ ಜನಸಾಮಾನ್ಯರು ಫಿಕ್ಸ್ ಮಾಡಿಲ್ಲ. 10 ದಿನದಲ್ಲಿ ಮಾಡಿ, 15 ದಿನದಲ್ಲಿ ಮಾಡಿ ಪ್ರಾಮಿಸ್ ಮಾಡಿದ್ದು ನೀವೇ ಅಲ್ವಾ.
ಬೆಂಗಳೂರಿಗರ ಮುಂದೆ ನಿಂತ್ಕೊಂಡು ಓಟ್ ಕೇಳೋ ಸಂದರ್ಭದಲ್ಲಿ ನಾವು ಬೆಂಗಳೂರನ್ನ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ದು ನೀವೇ ಅಲ್ವಾ? ಯಾವಾಗ ಬ್ರ್ಯಾಂಡ್ ಬೆಂಗಳೂರಿನ ಬಣ್ಣ ಬಯಲಾಯ್ತು, ಗ್ರೇಟರ್ ಬೆಂಗಳೂರು ಮಾಡ್ಲಿಕ್ಕೆ ಹೊರಟಿದ್ದು ಕೂಡ ನೀವೇ ಅಲ್ವಾ ಗಣಿಗ ರವಿ ಅವರೇ? ಮತ್ತೊಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ಬಹಳ ಸೆನ್ಸಿಬಲ್ ರಾಜಕಾರಣಿ ರೀತಿಯಲ್ಲಿ ವರ್ತಿಸ್ತಾ ಆಗಿದ್ದಾರೆ ಕೂಡ. ಆದ್ರೆ ಇದೊಂದು ಹೇಳಿಕೆ ಯಾಕೆ ಬೇಕಿತ್ತು? ಒಂದು ಜೀವ ಹೋಗಿದೆ, ಅದ್ರ ಬಗ್ಗೆ ಒಂದು ಅನುಕಂಪ ಸೂಚಿಸಿ ಮುಂದೆ ನಡೆದಿದ್ರು ಆಗೋಗ್ತಾ ಇತ್ತು. ಸಣ್ಣ ಪುಟ್ಟ ಸಮಸ್ಯೆ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ತಮ್ಮ ಮೈ ಮೇಲೆ ಕಾಂಟ್ರವರ್ಸಿಯನ್ನ ಎಳೆದುಕೊಂಡಿದ್ದಾರೆ. ಗಮನಿಸಿ DK ಶಿವಕುಮಾರ್ ಅವರ ಮಾತು ಹಾಗೆ ಗಣಿಗ ರವಿ ಅವರ ಮಾತು. ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ನಾನು ನಿನ್ನೆ ರಾತ್ರಿ ಬಂದೆ. ನಿನ್ನೆ ರಾತ್ರಿ ಕೂಡ ಮಳೆ ಬಂತು, ಎಲ್ಲೂ ಏನು ಯಾವ ಆಘಾತನೂ ಆಗಿಲ್ಲ. ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ ಫುಟ್ಟಲ್ಲಿ ಇದ್ದಾರೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಕೊಂಡ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಇಲ್ಲೇ ಬಂದು ವಾಸ್ತವ ಉಡಬೇಕು ಅಂಥೇಳಿ ನನ್ನ ಟ್ರಂಕು ಬಟ್ಟೆ ಬರೀ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೆ. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ಬರೂ ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಇಡೀ ಸ್ವಲ್ಪ ಭಾಳ ಜಾಸ್ತಿ ರೈನ್ಫಾಲ್ ಭಾಳ ಜಾಸ್ತಿ ಮಳೆ ಇತ್ತು. ಲಾಸ್ಟ್ ಡಿಕೇಡ್ನಲ್ಲಿ ದಿಸ್ ದ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಇನ್ ಕಪಲ್ ಆಫ್ ಲೋಕೇಶನ್. 104 mm ರೈನ್ಫಾಲ್ in areas. ಕೆಂಗೇರಿನಲ್ಲಿ 132, ಚೌಡೇಶ್ವರಿ ನಗರ್ನಲ್ಲಿ 103 mm, ಕೋರಮಂಗಲ 96 mm, HR ಮಹದೇವಪುರ ಏರಿಯಾದಲ್ಲಿ 93 mm. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬೀಳುವಾಗ, ದಟ್ ಟು ಇನ್ ಅ ಸ್ಮಾಲ್ ಇಂಟೆನ್ಸಿಟಿ. ನಮಗೆ ಯಾರಿಗೆ ಗೊತ್ತಿದೆ, 2.5-3 ಗಂಟೆಯಿಂದ ಈ ಮಳೆ ಇಂಟೆನ್ಸಿಟಿ ಭಾಳ ಜಾಸ್ತಿ ಇತ್ತು. ಆ್ಯಂಡ್ ನಮ್ಮ ತಂಡಗಳು ಅಲರ್ಟ್ ಆಗಿದ್ರು. ಇಡೀ ರಾತ್ರಿ ನಮ್ಮ ಜಾಯಿಂಟ್ ಕಮಿಷನರ್ಸ್, ಕಂಟ್ರೋಲ್ ರೂಮ್ ಪರ್ಸನಲ್, ನಮ್ಮ ಸಬ್ ಡಿವಿಷನ್ ಜನರು ದೇವರ್ ಆನ್ ಅಲರ್ಟ್. ಎಲ್ಲಿ ನಮಗೆ ಕಾಲ್ಸ್ ಬರ್ತಾ ಇತ್ತು, ಎಲ್ಲಿ ಪ್ರಾಬ್ಲಮ್ಸ್ ಉದ್ಭವ ಆಗ್ತಾ ಇತ್ತು. ಬ್ರ್ಯಾಂಡ್ ಬೆಂಗಳೂರು ಒಂದಿನದಲ್ಲಿ ಮಾಡೋಕ್ಕಾಗಲ್ಲ ರೀ. ಈಗ 20,000 ಕೋಟಿ ಅಂಡರ್ ಪಾಸ್ ಮಾಡ್ತಾ ಇದ್ದೀವಿ, ಟನಲ್ ಮಾಡ್ತಾ ಇದ್ದೀವಿ. ಈಗ ಮಂಡ್ಯ ನನ್ನ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಬಂದಿದೆ ಗೊತ್ತಾ ನಿಮಗೆ? ಇತಿಹಾಸದಲ್ಲಿ ಬಂದಿಲ್ಲ. 2 ವರ್ಷದಲ್ಲಿ ದುಡ್ಡು ಬಂದಿದೆ. ಕಾವೇರಿ ನಿಗಮದಿಂದ 220 ಕೋಟಿ ಬಂದಿದೆ. ಜಲಧಾರೆಯಲ್ಲಿ 450 ಕೋಟಿ ಬಂದಿದೆ. ಅಂಪಾಪುರ ಪವರ್ ಸ್ಟೇಷನ್ಗೆ 600 ಕೋಟಿ ಬಂದಿದೆ. ಇದೆಲ್ಲ ದುಡ್ಡಲ್ವಾ? ಮಂಡ್ಯ ಸಿಟಿಲಿ ಕಾಮಗಾರಿ ನಡೀತಲ್ವ? ಈಗ ಮಂಡ್ಯ ಮುಖ್ಯ ರಸ್ತೆ ಆಯ್ತಪ್ಪ, ಜನತಾದಳದವರು BJP ಇದ್ದಾಗ ಯಾಕೆ ಮಾಡಿಲ್ಲ? 33 ಕೋಟಿಯಲ್ಲಿ ನಾವು ಅಭಿವೃದ್ಧಿ ಮಾಡ್ತಾ ಇಲ್ವಾ? ತಂದಿಲ್ವಾ? ಸುಮ್ಮನೆ ಅವ್ರಿಗೇನು ಕನ್ಫ್ಯೂಸ್ ಮಾಡ್ಕೊಂಡು ಓಡಾಡ ಜನದ ಹತ್ರ ಕನ್ಫ್ಯೂಸ್ ಮಾಡ್ತಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಗಣಿಗ ರವಿ ಅವರ ಹೇಳಿಕೆಗಳಿಗೆ ಕೆಲವೊಂದು ಸತಿ ಇಂಪಾರ್ಟೆನ್ಸ್ ಕೊಡಬೇಕಾ ಬೇಡವಾ ಅನ್ನೋದೇ ಪ್ರಶ್ನೆ ಆಗಿ ಹೋಗುತ್ತೆ. ಮಾತನಾಡುವಾಗ ಏನು ಮಾತನಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ತಲೆಯಲ್ಲಿ ಒಂದು ಬಾರಿ ಮಾಡ್ಕೊಂಡು ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅಂಡರ್ ಪಾಸ್ ಮಾಡ್ತಿದ್ದೀವಿ, ಬ್ರಿಡ್ಜ್ ಮಾಡ್ತಿದ್ದೀವಿ, ಸರಿ. ಜನ ಕೇಳ್ತಿರೋದು ಬೇಸಿಕ್, ಮಳೆ ಬಂದಾಗ ನೀರು ಹರಿದು ಹೋಗಬೇಕು, ಆ ರೀತಿ ವ್ಯವಸ್ಥೆ. ನಿಮ್ಮ ಅಂಡರ್ ಪಾಸು ಅಥವಾ ಟನಲ್ ರಸ್ತೆ ಇದು ಆಮೇಲೆ ಮಾಡ್ಕೊಳ್ಳಿ. ಇಷ್ಟು ಇನ್ಸೆನ್ಸಿಬಲ್ ಆಗಿ ಹೋದ್ರ ರಾಜಕಾರಣಿಗಳು. ಒಂದು ಕಡೆ ಒಂದು ಪ್ರಾಣ ಹೋದ್ರೆ ಚಿಕ್ಕ ಪುಟ್ಟ ಘಟನೆ ಅನ್ನೋದು, ಮತ್ತೊಂದು ಕಡೆಯಲ್ಲಿ ಮಳೆ ನೀರು ಹೋಗ್ತಿಲ್ಲ ಸ್ವಾಮಿ, ಲೇಕ್ ಆಗಿದೆ. ಪಾಕಿಸ್ತಾನದವ್ರು ಹೇಳಿದ್ರಲ್ಲ, ಇಲ್ಲಿನ ಪೋರ್ಟ್ ಒಡೆದು ಹಾಕ್ತು ಬೆಂಗಳೂರ್ದು ಅಂತ ಹೇಳಿ, ಅದು ರಿಯಾಲಿಟಿ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಜನ ಹಾಸ್ಯ ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಎಲ್ಲೆಲ್ಲ ಮಳೆ ನೀರಿನಿಂದ ಎಫೆಕ್ಟ್ ಆಗಿದೆ, ಆ ಜನರ ಬದುಕು ಬೀದಿಗೆ ಬಂದಿದೆ. ಇವರು ಅಂಡರ್ ಪಾಸು ಟನಲ್ ಲೆಕ್ಕ ಕೊಡ್ತಿದ್ದಾರೆ. ಕೇಳ್ತಿರೋದು ಬೇಸಿಕ್, ಬಿದ್ದಿರೋ ಮಳೆ ನೀರು ಹರಿದು ಹೋಗೋಕೆ ವ್ಯವಸ್ಥೆ. ಇಷ್ಟು ಮಾಡೋಕ್ಕಾಗದೆ ಇದ್ದವರು ಮೈಕ್ ಮುಂದೆ ಬಂದು ಮಾತನಾಡ್ತಾರೆ. ವೀರೇಶ್, ಸ್ಮಿತಾ ರಂಗನಾಥ್, DCM ಮತ್ತು CM ಅವರು ರೌಂಡ್ಸ್ ಹೋಗಬೇಕಿತ್ತು, ಬಟ್ ಹೋಗಲಿಲ್ಲ. ಮತ್ತು BBMPಯ ಕೇಂದ್ರ ಕಚೇರಿಯಲ್ಲಿರುವ ವಾರ್ ರೂಮಲ್ಲಿ ಬಂದು ವೀಕ್ಷಣೆ ಮಾಡಿದರು. ಇದು ಕಾಟಾಚಾರಕ್ಕೆ ಮಾಡಿದ್ರೆ ಎಂಬುದು ಒಂದು ಕಡೆ ಸಿಟಿ ಜನರು ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ರು. ಯಾಕಂದರೆ ನಮ್ಮ CM ಬರ್ತಾರೆ, ನಮ್ಮ DCM ಬರ್ತಾರೆ, ಇವತ್ತಾದರೂ ನಮ್ಮ ಮನೆಗೂ ಸ್ಪಂದನೆ ಮಾಡ್ತಾರೆ, ಶಾಶ್ವತ ಪರಿಹಾರ ನೀಡ್ತಾರೆ ಎಂಬುದು ಒಂದು ಕಡೆ ಆಶಾಭಾವನೆ ಇತ್ತು. ಬಟ್ ಇದುವರೆಗೂ ಆಗಿಲ್ಲ. ಯಾಕಂದರೆ ಪ್ರತಿ ವರ್ಷ ಸ್ಥಳಕ್ಕೆ ಹೋಗಲ್ಲ. ಒಂದು ಕಡೆ BBMP ಕೇಂದ್ರ ಕಚೇರಿಗೆ ಬರ್ತಾರೆ, ಅಲ್ಲಿ ವಾರ್ ರೂಮ್ ನೋಡ್ತಾರೆ, ಅಲ್ಲಿ ಕೆಲವು ಅಧಿಕಾರಿಗಳು ಮಾಹಿತಿ ನೀಡ್ತಾರೆ, ಅವ್ರಿಗೆ ಬೇಕಾದವ್ರನ್ನ ಜನರನ್ನ ಮಾತಾಡಿಸ್ತಾರೆ. ಇಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಸರ್, ಬೆಳಗ್ಗೆಯಿಂದ ಎಲ್ಲ ಸರಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬರೇ ಇದೆಲ್ಲ ತಾತ್ಕಾಲಿಕವಾಗಿ ಆಗುತ್ತೆ. BBMP ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೊಮ್ಮೆ ಸಾಬೀತಾಗುತ್ತೆ. ಯಾಕಂದರೆ ಇವರು ಸೂಕ್ಷ್ಮ ಪ್ರದೇಶಗಳ ಲೆಕ್ಕ ಕೊಡ್ತಿದ್ದಾರೆ. 44 ಇದೆ, ಅದಷ್ಟೇ ಸೂಕ್ಷ್ಮ
ಪ್ರದೇಶಗಳು ಅದು ಸರಿ ಮಾಡಿದ್ರೆ ಬೆಂಗಳೂರಲ್ಲಿ ಎಲ್ಲ ಸಮಸ್ಯೆಗೆ ಮುಕ್ತಿ ನೀಡುತ್ತೆ ಅಂತ ಒಂದು ಕಡೆ DCM ಅವರು CM ಹೇಳ್ತಾರೆ. ಪ್ರತಿ ವರ್ಷ ಇವು ಲೆಕ್ಕ ಏನೋ BBMP ಅಧಿಕಾರಿಗಳು ಲೆಕ್ಕ ಕೊಡ್ತಾರೆ. 180 ಸೂಕ್ಷ್ಮ ಪ್ರದೇಶಗಳಿದ್ದಾವೆ, ಅಲ್ಲೆಲ್ಲ ಸರಿ ಮಾಡ್ತೀವಂತೆ. ಪ್ರತಿ ವರ್ಷ ಇದಾದರೆ ಸಮಸ್ಯೆ ಬಗೆಹರಿದು ಯಾವಾಗ? ಯಾಕಂದರೆ ಸಾಯಿಲ್ ಔಟ್ ಸಮಸ್ಯೆ ಸುಮಾರು 20 ವರ್ಷಗಳಾಯಿತು. ಸುಮಾರು 5-6 CM ಬಂದೋದ್ರು, 5-6 DCM ಬಂದೋದ್ರು, ಎಲ್ಲಿ ಸಮಸ್ಯೆ ಶಾಶ್ವತ ಪರಿಹಾರ ನೀಡಿದ್ದಾರೆ. ಹೀಗಾಗಿ ಅಲ್ಲಿನ ಜನರು ಕೇಳ್ತಿದ್ರೆ ಶಾಶ್ವತ ಪರಿಹಾರ. ಯಾಕಂದರೆ ರಸ್ತೆಗಳು ಜಲವೃತ ಆಗ್ತವೆ, ಬಸ್ಗಳು BMTC ಬಸ್ಗಳು ಸಹ ಮುಳುಗ್ತಿವೆ. ಮತ್ತೊಂದು ಕಡೆ ರಾಜಕಾರಣಿಗಳು ಇದು ಸಣ್ಣ ಸಮಸ್ಯೆ, ಇದು ಒಂದು ಚಿಕ್ಕ ಸಮಸ್ಯೆ. ಒಂದು ಕಡೆ ಮಳೆಯಿಂದ ಮಹಿಳೆ ಸಾವನ್ನಪ್ಪಿದ್ದಾರೆ, ಅದು ಸಹ ಸಮಸ್ಯೆ, ಚಿಕ್ಕ ಸಮಸ್ಯೆ. ಅಂದರೆ ಎಲ್ಲಿಗೆ ಬಂದಿದೆ ರಾಜಕಾರಣ? ಯಾಕಂದರೆ ಜನರ ಸಮಸ್ಯೆಗೆ ನಮ್ಮ ಸರ್ಕಾರ ಏನೋ ಗ್ಯಾರಂಟಿ ನೀಡುತ್ತೇವೆ, ಜನರ ಸಮಸ್ಯೆಗೆ ನಮ್ಮ ಸರ್ಕಾರ ಸ್ಪಂದನೆ ನೀಡುತ್ತೆ, ಅಧಿಕಾರಿಗಳು ಸ್ಪಂದನೆ ನೀಡ್ತಾರೆ ಅಂದರೆ. ಬಟ್ ಇದು ಯಾವುದೂ ಆಗಿಲ್ಲ. ಯಾಕಂದರೆ ಸಾಯಿ ಲೇಔಟಲ್ಲಿ ಇವತ್ತು ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಅಲ್ಲಿ ಬೆಳಗ್ಗೆ ತಿಂಡಿ ಕಾಫಿ ಎಲ್ಲ ಕೊಟ್ಟಿದ್ದಾರೆ. 2 ಡೇಸ್ ಬ್ಯಾಕ್ ಯಾರು ಅಧಿಕಾರಿಗಳು ಬಂದಿಲ್ಲ, ಅಲ್ಲೆಲ್ಲ ಊಟಕ್ಕೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಎಲ್ಲ ಒಂದು ಕಡೆ ಕಾಟಾಚಾರಕ್ಕೆ ಪ್ರತಿ ಬಾರಿ ಮಳೆ ಬಂದರೆ ವಿಸಿಟ್ ಮಾಡ್ತಾರೆ, ನೋಡ್ತಾರೆ, ಅಧಿಕಾರಿಗಳ ವಾರ್ನ್ ಕೊಡ್ತಾರೆ. ಒಂದು ಕಡೆ ಕಮಾಂಡ್ ಸೆಂಟ್ರಿಗೆ ಬರ್ತಾರೆ, ವೀಕ್ಷಣೆ ಮಾಡ್ತಾರೆ, ಮಾಹಿತಿ ಪಡಿತಾರೆ ಕಮಿಷನರ್ ಮತ್ತೊಂದು ಕಡೆ ಅಧಿಕಾರಿಗಳ ಜೊತೆ. ಅದಷ್ಟೇ ಒಂದು ವಾರಕ್ಕೆ ಮಾತ್ರ ಸೀಮಿತ. ಬಟ್ ಶಾಶ್ವತ ಪರಿಹಾರ ಆಗಲ್ಲ. ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ವಾಟರ್ ಬೆಂಗಳೂರು ಅಂತ ನಮ್ಮ ಕಡೆ ಸಿಟಿ ಜನರು ಕಿಡಿಕಾಡ್ತಿದ್ರು. ಯಾಕಂದರೆ ರಸ್ತೆ ಎಲ್ಲ ಯಾವ ರೀತಿ ನೋಡಿದ್ರೆ ಗೊತ್ತಾಗುತ್ತೆ. ಬೆಂಗಳೂರಿನ ಮಾನ ಮರದಿ ಎಲ್ಲ ಹೋಗ್ತಾ ಇದೆ. ಪ್ರತಿಯೊಂದು ರಸ್ತೆಗಳು ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಇನ್ನು ಮಹಿಳೆ ವೈಟ್ ಫೀಲ್ಡ್ ನಲ್ಲಿ ಕಾಂಪೌಂಡ್ ಕುಸಿದು ಮಹಿಳೆ ಒಬ್ರು ಮೃತಪಟ್ಟರು, 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು. ಮುಖ್ಯಮಂತ್ರಿಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಒಬ್ಬರು ಸತ್ತಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಿದ್ದಾಳೆ. ಅವಳಿಗೆ ಸರ್ಕಾರದಿಂದ ಅದರ ಕಾರ್ಪೊರೇಷನ್ನಿಂದ 5 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ. ಸೊ ಅದರಿಂದ ಅವ್ರ ಪ್ರಾಣಕ್ಕೆ ಅಂತ ಅಲ್ಲ ಇರ್ತಕ್ಕಂಥದ್ದನ್ನು ಮಾಡ್ತೀವಿ. ವೈಟ್ ಫೀಲ್ಡ್ನಲ್ಲಿ ಒಬ್ಬರು ಸತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಈ ತೂತು ಮೇಮೆ ನಡೀತಲೇ ಇರುತ್ತೆ. ಅವ್ರ ಸರ್ಕಾರ ಇದ್ದಾಗಲೂ ಹೀಗೆ ಇತ್ತು, ಇವ್ರ ಸರ್ಕಾರ ಇದ್ದಾಗಲೂ ಹೀಗೆ ಇತ್ತು. ಜನರ ಪರಿಸ್ಥಿತಿ ಮಾತ್ರ ಚೂರು ಬದಲಾಗಿಲ್ಲ. ಇನ್ಫ್ಯಾಕ್ಟ್ ಬೆಂಗಳೂರು ಬೆಳೆದಂತೆ ಬೆಂಗಳೂರಿನ ನಾಗರಿಕರ ಸಮಸ್ಯೆಗಳು ಕಡಿಮೆ ಆಗಬೇಕು. ಮಳೆಯಂತಹ ವಿಚಾರಗಳು ಜನರನ್ನ ಕಾಡೋಕ್ ಪ್ರಾರಂಭ ಮಾಡಿದ್ರೆ ಇನ್ನು ಬೆಳೆಯೋದೆಲ್ಲಿ ನಗರ? ಬೇರೆ ಬೇರೆ ಊರಿಂದ, ಬೇರೆ ಬೇರೆ ದೇಶದಿಂದ ಬೆಂಗಳೂರಿನಲ್ಲಿ ಬದುಕನ್ನ ಕಂಡುಕೊಳ್ಳಿಕ್ಕೆ ಬರ್ತಾರೆ ಜನ. ಆದರೆ ಮಳೆ ಬಂದ್ರೆ ಬದುಕು ಬೀದಿ ಪಾಲಾಗುತ್ತೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಟಾಚಾರ ಕಂಟ್ರೋಲ್ ರೂಮ್ ವಿಸಿಟ್ ಮಾಡಿದ್ರು. ಆದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳು ನೋಡಲೇಬೇಕಾದ ಕೆಲ ಚಿತ್ರಣ. ಬೆಂಗಳೂರಿನಲ್ಲಿ ಮಳೆ ಆದ ನಂತರದಲ್ಲಿ ಇರುವ ಪರಿಸ್ಥಿತಿಯ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ ಮೂಲಕ ಸರ್ಕಾರ ಹಾಗೆ ಅಧಿಕಾರಿಗಳ ಮುಂದೆ ಕೂಡ ಇಡುವ ಪ್ರಯತ್ನ ಮಾಡ್ತಿದ್ದೀವಿ ಈ ವರದಿಯ ಮೂಲಕ. ಒಂದೇ ಮಳೆಗೆ ಮುಳುಗಿದ ಬೆಂಗಳೂರು. ಹೇಳಿಕೊಳ್ಳೋಕೆ ಗ್ರೇಟರ್ ಬೆಂಗಳೂರು, ಆದರೆ ಒಂದೇ ಮಳೆಗೆ ಬೆಂಗಳೂರು ಮುಳುಗಿ ಹೋಗಿದೆ. ಮುಂಗಾರು ಪೂರ್ವ ಮಳೆಗೆ ಸಮಸ್ಯೆಗಳ ಸಾಗರವೇ ಹರಿತಾ ಇದೆ. ಒಂದೇ ದಿನ ರಾತ್ರಿ ಸುರಿದ ಮಳೆಗೆ ಗ್ರೇಟರ್ ಬೆಂಗಳೂರು ವಾಟರ್ ಬೆಂಗಳೂರಾಗಿ ಬದಲಾಗಿದೆ. ಸಿಲಿಕಾನ್ ಸಿಟಿ ಜನರ ಬದುಕು ಕೊಚ್ಚೆ ಹೋಗಿದೆ. ಬೋಟ್ ಮೂಲಕ ಮಹಿಳೆಯರ ರಕ್ಷಣೆ. ಹೊರಮಾವುವಿನ ಸಾಯಿ ಲೇಔಟ್ ಒಂದೇ ಒಂದು ಮಳೆಗೆ ಸಂಪೂರ್ಣ ಮುಳುಗಡೆಯಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಮಹಿಳೆಯರನ್ನ ರಕ್ಷಣೆ ಮಾಡಿದ್ರು. ಬೋಟ್ ಬಳಿಕ ಟ್ರ್ಯಾಕ್ಟರ್ ತರಿಸಿ ಜನರನ್ನ ಸ್ಥಳಾಂತರ ಮಾಡಲಾಯಿತು. ಇನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಬಂದವರೆಲ್ಲ ಫೋಟೋ ಸೆಷನ್ ಮಾಡ್ಕೊಂಡು ಹೋಗ್ತಾರೆ, ಫೋಟೋ ತೆಗಿಸ್ಕೊಂತಾರೆ, ಆಫೀಸರ್ಸ್ ಬರ್ತಾರೆ, ಎಲ್ಲರೂ ಬರ್ತಾರೆ, ಫೋಟೋ ತೆಗಿಸ್ಕೊಂಡು ಹೋಗ್ತಾರೆ. ಹಿಂಗೆ ಇರ್ತದೆ. ಹೇಳಿದ್ರೆ ಜನವರಿಯಲ್ಲಿ ಮಾಡ್ತೀವಿ, ಮಳೆ ನಿಂತ ಮೇಲೆ ಮಾಡ್ತೀವಿ. ಅಲ್ಲೇನು ರೈಲ್ವೆ ಗೇಟ್ ಹತ್ರ ಓಪನ್ ಇದು 2 ಹೋಲ್ ಇದೆ ಅಂತ ವಾಟರ್ ಹೋಗೋಕ್ಕೆ, ಅದಕ್ಕೇನೋ ಮಾಡಿದ್ದಾರೆ. ಹಿಂದ್ಗಡೆ BDA ಲೇಔಟ್ ಮಾಡಿದ್ದಾರೆ, ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಹಿಂಗೆ ಇದೆ, 15 years ಇಂದ ಹಿಂಗೆ ಇದೆ. ತುಂಬಾ ಡೀಪ್ ಆಗಿದೆ ಅಂತಾರಂತೆ. ಡೀಪ್ ಅಂದ್ರೆ ಸಮುದ್ರಕ್ಕಿಂತ ಕೆಳಗಡೆ ಇದೆಯಾ ಇದು? ಮನೆಯೊಳಗೆ ಮೊಳಕಾಲುದ್ದ ನೀರು.
ನಿನ್ನೆ ರಾತ್ರಿ ಸುರಿದ ಒಂದೇ ಮಳೆಗೆ ಜಯನಗರದ ಗುರಪ್ಪನಪಾಳ್ಯ ಬಿಸ್ಮಿಲ್ಲಾ ನಗರಕ್ಕೆ ನೀರು ನುಗ್ಗಿ ಮನೆಯೊಳಗಿನ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿವೆ. ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಿದ್ದಂತೆ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಭೇಟಿ ನೀಡಿ ಪರಿಶೀಲಿಸಿದರು. ಬಸ್ ಲಾಕ್, ಏಣಿಯಿಂದ ಪ್ರಯಾಣಿಕರ ರಕ್ಷಣೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಸುರಿದ ಮಳೆಗೆ ಬಿಎಂಟಿಸಿ ಬಸ್ ತಗ್ಲಾಕೊಂಡಿದ್ದು, ಬಳಿಕ ಪ್ರಯಾಣಿಕರನ್ನ ಏಣಿ ಮೂಲಕ ರಕ್ಷಣೆ ಮಾಡಲಾಯಿತು. ಮತ್ತೊಂದು ಕಡೆ ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣ ಕೆರೆಯಂತಾಗಿತ್ತು. ಮಗು ಬಾಣಂತಿ ರಕ್ಷಣೆ. ಮನೆಯಲ್ಲಿ ನೀರು ನುಗ್ಗಿದ್ರಿಂದ ಮಗು ಬಾಣಂತಿ ಪರದಾಡ್ತಿದ್ರು. ಬಳಿಕ ಮಗು ಬಾಣಂತಿಯನ್ನ ರಕ್ಷಣೆ ಮಾಡಲಾಯಿತು. ಅನಾಥಾಶ್ರಮಕ್ಕೆ ನುಗ್ಗಿದ ನೀರು. ವಿಶೇಷ ಚೇತನರು, ವೃದ್ಧರ ನರಳಾಟ. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಮರ್ಯಾದೆ ರಾಷ್ಟ್ರಮಟ್ಟದಲ್ಲಿ ಹರಾಜಾಗಿದೆ. ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಹೊರಟ ಜನಪ್ರತಿನಿಧಿಗಳೇ ಮೊದಲು ಬೆಂಗಳೂರನ್ನ ಗ್ರೇಟ್ ಮಾಡಿ. ಮಳೆ ಅವಾಂತರ, ಮನೆಗೋಡೆ ಕುಸಿತ, ಮಹಿಳೆ ಬಲಿ. ಡಿಸಿಎಂ ಸಾಹೇಬ್ರಿಗೆ ಇದು ಸಣ್ಣ ವಿಷಯವಂತೆ. ರಾತ್ರಿ ಪೂರ್ತಿ ಸುರಿದ ಮಳೆಗೆ ವೈಟ್ಫೀಲ್ಡ್ನಲ್ಲಿ ಮನೆ ಗೋಡೆ ಕುಸಿದು ಮಹಿಳೆ ಮೃತಪಟ್ಟಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದು ಸಣ್ಣ ಘಟನೆಯಂತೆ. ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ನಾನು ನಿನ್ನೆ ರಾತ್ರಿ ಬಂದೆ. ನಿನ್ನೆ ರಾತ್ರಿ ಕೂಡ ಮಳೆ ಬಂತು, ಎಲ್ಲೂ ಏನು ಯಾವ ಆಘಾತನೂ ಆಗಿಲ್ಲ. ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ ಫುಟ್ಟಲ್ಲಿ ಇದ್ದಾರೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಕೊಂಡ ಜಾಗಗಳಿದೆ. ಮಳೆ ಬರುವವರೆಗೂ ಸುಮ್ಮನಿದ್ದು ಸಮಸ್ಯೆ ಆದ್ಮೇಲೆ ಸಿಟಿ ರೌಂಡ್ಸ್ ಹಾಕಿದ್ರೆ ಬೆಂಗಳೂರು ಗ್ರೇಟರ್ ಆಗತ್ತಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ನಲ್ಲಾದ ದಾಳಿ, ಅದಕ್ಕೆ ಭಾರತ ಕೊಟ್ಟ ದಿಟ್ಟ ಪ್ರತ್ಯುತ್ತರ, ಇದೆಲ್ಲದಕ್ಕೂ ಇಡೀ ವಿಶ್ವವೇ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದೆ. ಆದರೆ ನಮ್ಮದೇ ದೇಶದಲ್ಲಿರ್ತಕ್ಕಂಥ ಕೆಲ ರಾಜಕೀಯ ನಾಯಕರುಗಳಿಗೆ ಮತ್ತೆ ಸಾಕ್ಷ್ಯ ಕೇಳುವ ಖಯಾಲಿ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ನಾಯಕರಿಗೆ ವಿಶೇಷವಾಗಿ ಭಾರತೀಯ ಸೇನೆಯ ಪರಾಕ್ರಮ, ಇದು ಯಾವುದ್ರ ಮೇಲೂ ನಂಬಿಕೆನೇ ಇಲ್ವಾ ಅನ್ನೋ ರೀತಿಯ ವರ್ತನೆ. ಅದರಲ್ಲೂ ರಾಹುಲ್ ಗಾಂಧಿ ಅವರು ಪದೇ ಪದೇ ಸೇನೆಗೆ ಅವಮಾನಿಸುವಂತಹ ಮಾತುಗಳನ್ನಾಡ್ತಿದ್ದಾರೆ. ಇದೀಗ ಟ್ವೀಟ್ ಮೂಲಕ ಮತ್ತೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಪಾಕ್ ಸುಳ್ಳು ಸುದ್ದಿಯನ್ನೇ ಪುನರುಚ್ಚರಿಸಿದ ರಾಹುಲ್ ಗಾಂಧಿ. ಭಾರತೀಯ ಸೇನೆ ಮೇಲೆ ಕೈ ನಾಯಕನಿಗೇಕೆ ಅನುಮಾನ? ಬೆಂಬಲಕ್ಕೆ ಬಂದಿದ್ದ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೂಡ ಕೊಟ್ಟಿದ್ದಾಯಿತು. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಗೆ ಪದೇ ಪದೇ ಅವಮಾನಿಸುತ್ತಿದ್ದಾರೆ. ಯೋಧರ ಪರಾಕ್ರಮವನ್ನೇ ಪ್ರಶ್ನಿಸಿ ಟೀಕೆಗೆ ಗುರಿಯಾಗ್ತಿದ್ದಾರೆ. ಹೌದು, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾರತೀಯ ಸೇನೆಯನ್ನ ಅವಮಾನಿಸುತ್ತಿರೋದು ಇದೇ ಮೊದಲಲ್ಲ. ಕೆಲ ದಿನಗಳ ಹಿಂದಷ್ಟೇ ವಿದೇಶಾಂಗ ಸಚಿವರು ಪಾಕಿಸ್ತಾನದೊಂದಿಗೆ ರಾಜಿ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿ ತೀವ್ರ ಟೀಕೆಗೆ ಗುರಿಯಾಗಿದ್ರು. ಇದೀಗ ಮತ್ತೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಪ್ರಶ್ನಿಸಿ ಟ್ವೀಟ್ ಮಾಡಿದ್ದಾರೆ. ವಿದೇಶಾಂಗ ಸಚಿವ ಜೈಶಂಕರ್ ಅವರ ಮೌನವೇ ಹೇಳುವಂತೆ ಅದು ಶಾಪಗ್ರಸ್ತ. ಹಾಗಾಗಿ ನಾನು ಮತ್ತೊಮ್ಮೆ ಕೇಳುತ್ತೇನೆ, ಆಪರೇಷನ್ ಸಿಂಧೂರ ಅಡಿಯಲ್ಲಿ ಮಿಲಿಟರಿ ಕಾರ್ಯಾಚರಣೆ ಬಗ್ಗೆ ಪಾಕಿಸ್ತಾನಕ್ಕೆ ತಿಳಿದಿದ್ದರಿಂದ ನಾವು ಎಷ್ಟು ಭಾರತೀಯ ವಿಮಾನಗಳನ್ನು ಕಳೆದುಕೊಂಡಿದ್ದೇವೆ. ಇದು ಒಂದು ಲೋಪವಲ್ಲ, ಅದೊಂದು ಅಪರಾಧ. ದೇಶಕ್ಕೆ ಸತ್ಯ ಗೊತ್ತಾಗಬೇಕು. ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿಗರು ಕೆಂಡ.
ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಿದ್ದಂತೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ದೇಶದ ಸೈನ್ಯದ ಬಗ್ಗೆ ಪ್ರಶ್ನಿಸೋರನ್ನ ಪಾಕಿಸ್ತಾನದ ಮಸೂದ್ ಅಜರ್ ಮನೆಗೆ ಕಳಿಸಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. अपोजिशन के कई लीडर जो बार बार देश की फौज के ऊपर जो प्रश्न चिन्ह लगा रहे हैं साहब, मेरा उनसे इसलिए मैं निवेदन करूंगा माननीय प्रधानमंत्री जी से, वहीं पे एक पाकिस्तान मौलाना मसूद के घर पे जरूर भेजा जाए. हाँ जी, हाँ, इन लोगों को, ये जो लोग सवाल उठा रहे हैं उन लोगों को भेजा जाए. वो वहां पे जाके वो शोक के अंदर शामिल होंगे तो उनको पता लग जाएगा कि मौलाना मसूद का परिवार या उनका भाई कैसे मारा गया. जो आज मरा है आतंकी, उसके घर पे भी इनको भेजना चाहिए. तो क्योंकि इनकी आवभगत तो वो करेंगे क्योंकि ये बोली पाकिस्तान वालों की बोल रहे हैं साहब. ರಾಹುಲ್ ಗಾಂಧಿ ಟ್ವೀಟ್ಗೆ ದೇಶಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಭಾರತೀಯ ಯೋಧರ ಪರಾಕ್ರಮವನ್ನ ಪ್ರಶ್ನಿಸಿದ್ದು ಸೇನೆಗೆ ಅವಮಾನಿಸಿದಂತೆ ಅಂತ ಜನ ಛೀಮಾರಿ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.